ಜನ ವಾಟರ್ ಟ್ಯಾಂಕ್ ಅಂತ ಬಳಸ್ತಾ ಇದ್ರು, ಈ ತರ ಕೊಟ್ರೆ ಇದ್ರ ಸ್ಟೋರೇಜ್ ಟ್ಯಾಂಕ್ ಆಗ್ಬಿಡುತ್ತಿದ್ದು. ಸ್ಟೋರೇಜ್ ಅಂದ್ರೆ ವಾಟರ್ ಸ್ಟೋರೇಜ್, ಗ್ರೋತ್ ನೀವೇನೇ ದಿನಸಿ ನೀವು ಏನ್ ಬೆಳಿತೀರಾ ಅದನ್ನ ರೈತರು ಸ್ಟೋರೇಜ್ ಮಾಡಬಹುದು. ಇದೇ ದೊಡ್ಡ ನೋಡಿ ಲಾಭ. ಇದಕ್ಕೆ ಲಾಭ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಪ್ರಾಡಕ್ಟ್ ಕೊಟ್ಟಾಗ ಅದು ಜನರಿಗೆ ಎಲ್ಲಿ ರೀಚ್ ಆಗತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ನಾನು ಎಣಿಸ್ಕೊಂಡಿದ್ದೊಂದು ಕಡೆ ಆಗಿದ್ ಮತ್ತೊಂದು. ಏನಾಯ್ತು? ಇದು ನಮ್ಮಲ್ಲಿ ಏನಾಗಿದೆ, ಆಕ್ಚುಲಿ ನಮ್ಮಲ್ಲಿ ಒಂದು ಗೋಶಾಲೆ ಇದೆ. ಗೋಶಾಲೆಗೆ ನಾವು ಹೈಡ್ರೋಫೋನಿಕ್ಸ್ ಅಲ್ಲಿ ಜೋಳ ತಂದು ಹೈಡ್ರೋಫೋನಿಕ್ಸ್ ಮಾಡ್ತೀವಿ. ಹೈಡ್ರೋಫೋನಿಕ್ಸ್ ಅಂದ್ರೆ ಅದೊಂದು ಬೀಜದಲ್ಲಿ ನೀವು ನೀರಲ್ಲಿ ಹಾಕಿ ಬೆಳೆಸುವಂತದ್ದು, 10 ದಿನದಲ್ಲಿ ಬೆಳೀತದೆ. ಬೇರು ಸಮೇತ ದನಗಳಿಗೆ ಹಾಕ್ತೇವೆ. ಯಾಕಂದ್ರೆ ನಮ್ಗೆ ಇಲ್ಲಿ ಜನವರಿ ನಂತರ ಹಸಿ ಹುಲ್ಲು ಸಿಗೋದಿಲ್ಲ. ಅದಕ್ಕೋಸ್ಕರ ಹಸಿ ಹುಲ್ಲು ದನಗಳಿಗೆ ಬೇಕಲ್ಲ. ಹಾಗಂತ ನಾನು ಆ ಮೇವನ್ನ ತಯಾರು ಮಾಡ್ಲಿಕ್ಕೆ ಹಸಿ ಮೇವು ಬೇಕಂತ ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಸ್ಟಾರ್ಟ್ ಮಾಡಿದ್ದೆ. ನಾನು ಧಾರವಾಡ ಕಲ್ಗಟ್ಟಿಗೆಯಿಂದ ನಮ್ಮ ಆ ಕಡೆಗೆ ಟ್ಯಾಂಕ್ ಹೋಗ್ತದೆ, ಅಲ್ಲಿಂದ ಬರುವಾಗ ಜೋಳವನ್ನ ಒಂದು ಟ್ರಕ್ ಫುಲ್ ತಗೊಂಡು ಬಂದೆ. ನಾವು 1 ವರ್ಷಕ್ಕೆ ಸಾಕು ಅಂತ, ಅಂದ್ರೆ ದಿನಕ್ಕೊಂದು 20-25 kg ಜೋಳ ಬೇಕು. ಇಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ತುಂಬಾ ಕಳಪೆ ಗ್ರೇಡ್ ಅಲ್ಲಿ ಬರ್ತಿತ್ತು. ಸೀದಾ ರೈತರಿಂದ ನಾನು ಪರ್ಚೇಸ್ ಮಾಡಿದೆ, ಡೈರೆಕ್ಟ್ ವಿದೌಟ್ ಎನಿ ಇಂಟರ್ಮೀಡಿಯೇಟ್. ಡೈರೆಕ್ಟ್ ರೈತರಿಂದ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆ ಡೈರೆಕ್ಟ್ ಅವ್ರಿಗೆ ಕೊಟ್ಟೆ, ಯಾವುದೇ ಒಂದು ಮುಲಾಜಿಲ್ದೆ. ಅವರು ತುಂಬಾ ಖುಷಿ. ಅವ್ರು ಹೇಳಿದ್ರ ನಂತರ, ಸರ್ ನೆಕ್ಸ್ಟ್ ಇಯರ್ ನಮ್ಗೆ ಅದನ್ನ ನೀವೇ ವಹಿಸ್ಕೊಳ್ಳಿ. ಅಂದ್ರೆ ಅಟ್ಲೀಸ್ಟ್ ರೈತರಿಗೆ ತಲುಪಲಿ ಅಂತ ಆ ದೃಷ್ಟಿಯಿಂದ ನಾವು ಡೈರೆಕ್ಟ್ ಆಗಿ 18 ರೂಪಾಯಿ ಕೊಟ್ಟು ತಗೊಂಡೆ ನಾನು. ಆವಾಗ ಮಾರ್ಕೆಟ್ ಅಲ್ಲಿ 18 ರೂಪಾಯಿ ನಡೀತಿತ್ತು, ರೈತರಿಗೆ 14 ರೂಪಾಯಿ ಸಿಕ್ತಿತ್ತು. 14 ರೂಪಾಯಿ ಅವ್ರಿಗೆ ಸಿಕ್ಕಿ ಅವ್ರು ಮಂಡಿಯಲ್ಲಿ ಹೋಗಿ ಮಾರಿದ ನಂತರ 18 ರೂಪಾಯಿ ಸಿಕ್ತಿತ್ತು. ನಾನು 18 ರೂಪಾಯಿ ಡೈರೆಕ್ಟ್ ರೈತರಿಗೆ ಕೊಟ್ಟೆ, ಅವ್ರಿಗೆ ತಲುಪಿ. ಹಾಗೆ ಇಲ್ಲಾಂದ್ರೆ ಮಂಡಿಯಲ್ಲಿ ತಗೊಳ್ಬೇಕು 18 ರೂಪಾಯಿಗೆ, ರೈತರಿಗೆ ತಲುಪಲಿ. ಅವ್ರು ತುಂಬಾ ಖುಷಿ, ಅವ್ರ ಆಶೀರ್ವಾದ ಸಿಕ್ತ. ನೋಡಿ, ಮನುಷ್ಯನಿಗೆ ಖುಷಿಯಾದಾಗ ಒಂದು ಆಶೀರ್ವಾದ ಸಿಗ್ತದೆ, ಅದರ ಬೆಲೆ ಹ್ಯಾಕ್ ಕಟ್ಟೋದು? ಹೌದು, ಅದು ಕಟ್ಲಿಕ್ಕೆ ಆಗೋದಿಲ್ಲ. ಖಾಲಿ ಹಣ ಮಾತ್ರ ಅಲ್ಲ ನಾವು ಗಳಿಸುವಂತದ್ದು, ಜನರ ಪ್ರೀತಿ ಮತ್ತು ಜನರ ಆಶೀರ್ವಾದ, ಅದು ಕೂಡ ಗಳಿಕೆನೆ ನಮ್ದು. ಹಣ ಮಾತ್ರ ಗಳಿಕೆನಾ? ಇಲ್ಲ, ಇದು ಕೂಡ ಗಳಿಕೆನೆ. ಸೊ ಆ ಜೋಳ ಬಂದಾಗ ನಾವು ಅದು ಗೋಣಿ ಚೀಲದಲ್ಲಿ ಬರ್ತದೆ. ಇಡುದು ಹೇಗೆ? ಇಲಿಗಳ ಕಾಟ. ಇಲಿಗಳು ಮೊದ್ಲು ಬಂದು ತಿಂತವೆ. ಈ ಮೊದ್ಲು ಬಂದು ಅಲ್ಲಿ ತಿಂದಾಗ ಅದನ್ನ ಹೇಗೆ ಶೇಖರಣೆ ಮಾಡ್ಬೇಕು, ಏನ್ ಮಾಡಬಹುದು, ಇದ್ರ ಬಗ್ಗೆ ಚಿಂತನೆ. ನಮ್ದು ಈ ಟ್ಯಾಂಕ್ ಇತ್ತು, ಈ ಟ್ಯಾಂಕ್ ಅಲ್ಲಿ ನಾವು ಜೋಳನ ಶೇಖರಣೆ ಮಾಡಿ ಆ ಗ್ಯಾಪ್ ಇತ್ತಲ್ಲ ನಾವು ಟೇಪ್ ಹಾಕಿ ಬಿಡ್ತೀವಿ, ಗಾಳಿ ಆಡಲ್ಲ. ಆಗ ಫುಲ್ ಏರ್ ಟೈಟ್. ಏರ್ ಟೈಟ್ ಆಗಿ ನಮ್ಗೆ ಇಡೀ ವರ್ಷಕ್ಕೆ ಆ ಜೋಳ ಉಪಯೋಗ ಆಗುವಂತ ಆಯ್ತು. ಕೆಲವ್ರು ಹೇಳ್ತಾರೆ, ನಿಮ್ಗೆ ಅಲ್ಲಿ ಇಲಿಗಳ ಕಾಟ ಬರೋದಿಲ್ವಾ, ಪ್ಲಾಸ್ಟಿಕ್ ಇಲಿ ತಿನ್ನೋದಿಲ್ವಾ ಅಂತ. ನಾನು ನೋಡಿದೆ, ನಮ್ದು ಇಡೀ ವರ್ಷದಲ್ಲಿ ಒಂದೇ ಒಂದು ಟ್ಯಾಂಕ್ ಅದು ಹಾಳು ಮಾಡ್ಲಿಲ್ಲ. ಕಾರಣ ಇಷ್ಟೇ, ಎಲ್ಲಿವರೆಗೆ ಇಲಿಗೆ ಆ ಜೋಳದ ಪರಿಮಳ ಬರೋದಿಲ್ವೋ ಅದು ಬಂದು ಅಟ್ಯಾಕ್ ಮಾಡೋದಿಲ್ಲ. ಪರಿಮಳ ಬೇಕೇ ಬೇಕು. ಇಲ್ಲ ಅಂತ ಹೇಳಿ ನಾವ್ ಇಷ್ಟು ಟ್ಯಾಂಕ್ ರಾಶಿ ಇಡ್ತೇವೆ, ಒಂದಿನಾದ್ರೂ ಒಂದು ಪ್ಲಾಸ್ಟಿಕ್ ಟ್ಯಾಂಕ್ ಅನ್ನ ಹಾಳು ಮಾಡ್ಲಿಲ್ಲ. ಯಾಕೆ ಹಾಳು ಮಾಡ್ತದೆ? ಅದಕ್ಕೆ ಏನಾದ್ರು ತಿನ್ಲಿಕ್ಕೆ ಸಿಗಬೇಕಲ್ಲ, ಸಿಗದೇ ಇದ್ರೆ ಯಾಕೆ ಹಾಳು ಮಾಡ್ತದೆ ಅದು? ಸೊ ಆ ಏರ್ ಟೈಟ್ ಆದಾಗ ಅದಕ್ಕೆ ಅದು ಪರಿಮಳ ಬರಲಿಲ್ಲ, ನಮ್ಗೆ ಟ್ಯಾಂಕ್ ಸೇಫ್ ಆಗಿತ್ತು, ಒಳಗಡೆ ಜೋಳ ಸೇಫ್. ಈ ಒಂದು ಪಾಯಿಂಟ್ ಸ್ಟೋರೇಜ್ ಆಗಿ ಬಳಸೋಕಾಯ್ತು. ಸ್ವಂತ ನಾನು ಮಾಡಲ್ಲ, ಸ್ವಂತ ಇದಕ್ಕಿಂತ ಮೊದಲು ವಾಟರ್ ಟ್ಯಾಂಕ್ ಆಗಿ ನಾನು ಮಾರ್ಕೆಟ್ ಅಲ್ಲಿ ಹಾಕಿದ್ರು ಕೂಡ ಅಷ್ಟು ಸಕ್ಸಸ್ ಆಗ್ಲಿಲ್ಲ. ಕಾರಣ ನಂದು ರೇಟ್ ಜಾಸ್ತಿ ಆಯ್ತು. ಒಂದು ನಮ್ ಬಾಗಿಲು ಕಣಜ ಅಂತ ಬಳಸಿ ಭತ್ತ ಇಡಕ್ಕೆ, ಅದೇ ಶೇಪ್ ಅಲ್ಲಿ ಬಂದಿದೆ, ಅದೇ ಶೇಪ್ ಅಲ್ಲಿ ಇದೆ. ಅಲ್ಲಿ ಕಣಜಗಳಿಗೆ ಸಿಗಲ್ಲ. ಆಮೇಲೆ ಅದನ್ನ ದೊಡ್ಡ ಮಡಕೆನಲ್ಲಿ ಇರೋದು, ಅವನ್ನ ನಮ್ಮ ಭಾಗದಲ್ಲಿ ಇದು ಮಾಡೋರು. ಸೊ ಈಗ ನೋಡ್ರೆ ಅಪ್ಡೇಟೆಡ್ ವರ್ಷನ್, ಈಗ ನಾವು ಸ್ಟೋರೇಜ್ ಟ್ಯಾಂಕ್ ಇದು, ಈ ವಾಟರ್ ಸ್ಟೋರ್ ಮಾಡಿ, ರಾಗಿ ಮಾಡಿ, ಭತ್ತ ಮಾಡಿ, ಜೋಳ ಮಾಡಿ, ಏನ್ ಬೇಕೋ ನಾವೆಲ್ಲಿ ಸ್ಟೋರ್ ಮಾಡಬಹುದು. ಸೊ ಅದಕ್ಕೆ ಹೇಗಿದೆ ಡಿಮ್ಯಾಂಡಿಂಗ್ ಮಾರ್ಕೆಟ್? ನಮ್ಮ ಹೆಸರನ್ನ ಮಲ್ಟಿಪರ್ಪಸ್ ಸ್ಟೋರೇಜ್ ಟ್ಯಾಂಕ್ ಅಂತ ಮಾಡಿದ್ದೇವೆ. ವಾಟರ್ ಟ್ಯಾಂಕ್ ಅನ್ನ ಬಿಟ್ಟು ಮಲ್ಟಿಪರ್ಪಸ್ ಸ್ಟೋರೇಜ್ ಟ್ಯಾಂಕ್. ಆಗ ಯಾವ್ದಕ್ಕೂ ನಿಮ್ದು ಇಮ್ಯಾಜಿನೇಷನ್, ನಿಮ್ದು ಏನ್ ಬೇಕಾದ್ರೂ ಸ್ಟೋರ್ ಮಾಡಿ, ಟ್ಯಾಂಕ್ ನಮ್ದು. ಎಸ್ ಸರ್. ಈಗ ಬೇಕು ಅಂದ್ರೆ ಯಾವ ತರ, ಏನ್ ಕತೆ, ಎಲ್ಲೆಲ್ಲ ಅವೈಲೇಬಲ್? ಈಗ ನಮ್ಮಲ್ಲಿ ಇದ್ರದ್ದು ಅವೇರ್ನೆಸ್ ಈಗ ಡೆವಲಪ್ ಆಗ್ತಾ ಇದೆ. ನಾವು ಸ್ವಲ್ಪ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಜನರದ್ದು ಉತ್ಸಾಹ ಅದಕ್ಕೆ ಬರ್ತಾ ಇದೆ, ಡಿಮಾಂಡ್ ಕೇಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮಲ್ಲಿ ಡೀಲರ್ಸ್ ಬೇಕಾದಷ್ಟು ಜನ ಇದ್ದಾರೆ. ನಮ್ದೀಗ ಸ್ಪೆಸಿಫಿಕ್ ಆಗಿ ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಮತ್ತೆ ಶಿವಮೊಗ್ಗ ಈ ಕಡೆಗೆಲ್ಲ ನಮ್ಮಲ್ಲಿ ಇದ್ದಾರೆ. ಒಳಭಾಗದಲ್ಲಿ ಅಂದ್ರೆ ನಿಮ್ದು ರಾಣೆಬೆನ್ನೂರು ಆಗಲಿ, ಹುಬ್ಬಳ್ಳಿಯಲ್ಲಿ ಕೂಡ ಇದ್ದಾರೆ, ಬೆಂಗಳೂರು ಈ ಕಡೆಗೆಲ್ಲ ನಮ್ಮಲ್ಲಿ ಡೀಲರ್ ಸ್ವಲ್ಪ ಕಡಿಮೆ ಇದ್ದಾರೆ. ಇದಕ್ಕೆ ಅವೇರ್ನೆಸ್ ಇಂದಾಗಿ ಈಗ ಹೆಚ್ಚಿನವರು ಈಗ ಡೀಲರ್ಶಿಪ್ ಕೇಳ್ಕೊಂಡು ಬರ್ತಾ ಇದ್ದಾರೆ. ಅವೈಲೇಬಲ್ ಇದೆ ಡೀಲರ್ಶಿಪ್, ಅವೈಲೇಬಲ್ ಇದೆ. ಆ ಕಡೆಗೆಲ್ಲ ಅವೈಲೇಬಲ್ ಇದೆ. ನಮ್ದು ಉತ್ತರ ಕರ್ನಾಟಕ, ಒಳ ಕರ್ನಾಟಕ, ಮಲೆನಾಡು ಕರ್ನಾಟಕ ಈ ಕಡೆ ಎಲ್ಲ ನಮ್ದು ಬೇಕಾದಷ್ಟು ಇದೆ. ಸೊ ಒಂದೇ ಲೆಕ್ಕದಲ್ಲಿ ಇದು ಇನ್ನು ಅವೇರ್ನೆಸ್ ಸ್ಟೇಟ್ ಅಲ್ಲಿ ಇದೆ. ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಅನ್ನು ತಂದಾಗ ಒಂದು ನಾವು ಅವರನ್ನು ಎಜುಕೇಟ್ ಮಾಡಬೇಕು. ಎಜುಕೇಟ್ ಮಾಡಿದಂತ ಅವ್ರಿಗೆ ರಿಯಲೈಸ್ ಆಗಬೇಕು. ರಿಯಲೈಸ್ ಆದ ನಂತರ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ರಿಯಲೈಸೇಷನ್ ಸ್ಟೇಟ್ ಅಲ್ಲಿ ಇದೆ ನಾವು ಈಗ. ಎಸ್, ಹಾಗಾದ್ರೆ ನಾವು ಆಗ್ಲೇ ಹೇಳಿದ್ವಲ್ಲ,
ನಾವಿಲ್ಲಿ ಬಂದಿದ್ದು ಕರಾವಳಿ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಟರ್ ಟ್ಯಾಂಕ್ ಇಂಟ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಗಟ್ಟಿಯಾಗಿ ಮಾರ್ಕೆಟಲ್ಲಿ ಸನ್ರೈಸ್ ಆದಂಗೆ ಸನ್ರೈಸ್ ಕಂಪ್ನಿ ರೈಸ್ ಆಗಿತ್ತು ಸುರೇಶ್ ಕಾಮತ್ ಅವ್ರದ್ದು. ಸೊ ಈಗ ಇದು ಮಲ್ಟಿಪರ್ಪಸ್ ಸ್ಟೋರೇಜ್, ನಾವಾಗಲೇ ಹೇಳಿದಲ್ಲ ಕಣಜ, ಇದು ನೋಡಿದಾಗ ಕಣಜವಾಗಿ ನಾವು ಬಳಸ್ಕೋಬೋದು ರಾಗಿ ಭತ್ತ ಸ್ಟೋರ್ ಮಾಡಲಿಕ್ಕೆ. ಸೊ ಹೀಗಾಗಿ ಇದು ನೋಡ್ರಿ ತುಂಬ ಚೆನ್ನಾಗಿದೆ.